10 ದಿನ ಚಂದ್ರನ ಸುತ್ತಿ ಭೂಮಿಗೆ ಬಂದಿಳಿದ ಆರ್ಟೆಮಿಸ್ 2 ಗಗನಯಾತ್ರಿಗಳು ಪೆಸಿಫಿಕ್ ಸಾಗರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್. ಈ ಸಕ್ಸಸ್ ಬೆನ್ನಲ್ಲೇ ನಾಸಾದಿಂದ 2028ಕ್ಕೆ ಚಂದ್ರನ ಮೇಲೆ ಇಳಿಯುವ ಗುರಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಮುಸ್ಲಿಂ ನಾಯಕರ ಷಡ್ಯಂತ್ರ ಆರೋಪ. ನೀವೇ ನೋಡ್ಕೊಳ್ಳಿ ಅಂತ ಸುರ್ಜೇವಾಲಾ ವೇಣುಗೋಪಾಲ್ಗೆ ಹೇಳಿದ ಸಿಎಂ. ಹೈಕಮಾಂಡ್ ಹೆಗಲಿಗೆ ಹಾಕಿ ಸುಮ್ಮನಾದ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಎಲೆಕ್ಷನ್ ಬೆಟ್ಟಿಂಗ್ ಜೋರು. ಬೂತ್ ಮಟ್ಟದ ಮತದಾನ ಲೆಕ್ಕಾಚಾರ ಹಾಕಿ ಬಾಜಿ. ಇದುವರೆಗೂ ಒಟ್ಟು 50 ಕೋಟಿ ರೂಪಾಯಿಗೂ ಹೆಚ್ಚು ಬೆಟ್ಟಿಂಗ್. ಜೆಡಿಎಸ್ನಿಂದ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ. 1 ಲಕ್ಷ ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನ. ಮುಂಬರುವ ಚುನಾವಣೆಗಳ ಮೇಲೆ ದಳಪತಿಗಳ ಕಣ್ಣು. ಮತ್ತೆ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದ ಬೆಳಗಾವಿ ರಾಜಕಾರಣ. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರಲು ಯತ್ನಿಸುತ್ತಿದ್ದಾರೆ ಎಂದ ರಮೇಶ್ ಜಾರಕಿಹೊಳಿ. ಹಲವು ಆಯಾಮಗಳಲ್ಲಿ ಚರ್ಚೆ ಆರಂಭ. ಪಾಕಿಸ್ತಾನಕ್ಕೆ ಬಂದ ಇರಾನ್ ಅಮೆರಿಕ ನಿಯೋಗ. ಇವತ್ತು ಅಮೆರಿಕದ ಜೆಡಿ ವ್ಯಾನ್ಸ್ ನಿಯೋಗದ ಜೊತೆ ಚರ್ಚೆ. ಈ ಮಾತುಕತೆ ಮೇಲೆ ನಿಂತಿದೆ ಕದನ ವಿರಾಮದ ಭವಿಷ್ಯ. ಭಾರತದಲ್ಲಿ ಎಲ್ಪಿಜಿ ಸಂಗ್ರಹಾಗಾರ ಸ್ಥಾಪನೆಗೆ ನಿರ್ಧಾರ. 30 ದಿನಗಳ ಗ್ಯಾಸ್ ಅಗತ್ಯತೆ ಪೂರೈಕೆಯ ಸಾಮರ್ಥ್ಯದ ಸಂಗ್ರಹಾಗಾರಕ್ಕೆ ಪ್ಲಾನ್. ಮುಂದೆ ತೊಂದರೆಯಾಗದಂತೆ ಮುಂಜಾಗ್ರತೆ. ಚಿಕ್ಕಮಗಳೂರಲ್ಲಿ ಕೇರಳ ಬಾಲಕಿ ಮೃತದೇಹ ಪತ್ತೆ. 2 ವೈದ್ಯರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ. ಕೇರಳದತ್ತ ಹೊರಟ ಬಾಲಕಿ ಶ್ರೀನಂದ ಮೃತದೇಹ. ಧಾರವಾಡದಲ್ಲಿ ಯುವ ಕಾಂಗ್ರೆಸ್ ನಾಯಕನ ಬರ್ಬರ ಹತ್ಯೆ. ಮದುವೆಯ ತಯಾರಿಯಲ್ಲಿದ್ದ ಫೈರೋಜ್ ಪಠಾಣ್ ಮನೆಗೆ ನುಗ್ಗಿ ಕೊಲೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗಾಗಿ ಪೊಲೀಸರ ಬಲೆ. ಫೈರೋಜ್ನದ್ದು ರಾಜಕೀಯ ಪ್ರೇರಿತ ಹತ್ಯೆ ಅಂತ ಕುಟುಂಬದ ಆರೋಪ. ಗೆಳೆಯರೇ ಕೊಲೆ ಮಾಡಿರುವ ಬಗ್ಗೆಯೂ ಅನುಮಾನ. ಹಲವು ಆಯಾಮಗಳಲ್ಲಿ ಪೊಲೀಸರ ತನಿಖೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಚಿಕ್ಕಪೇಟೆ ಸರ್ಕಲ್ನ ಹೋಟೆಲ್ ಒಂದರಲ್ಲಿ ಬೆಂಕಿ. ದೋಸೆ ತವಾದಿಂದ ತಗುಲಿರುವ ಶಂಕೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಉದ್ಯಮಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ 15.45 ಕೋಟಿ ರೂಪಾಯಿ ವಂಚನೆ. ಬೆಳಗಾವಿ ಸಿಟಿ ಸೈಬರ್ ಕ್ರೈಂ ಪೊಲೀಸರಿಂದ ಖದೀಮರ ಬೇಟೆ. 2 ಸೈಬರ್ ವಂಚಕರ ಅರೆಸ್ಟ್. ಸಿನಿಮಾ ಶೂಟಿಂಗ್ಗೆ ಅಂತ ಬಾಡಿಗೆ ಕಾರು ಪಡೆದು ವಂಚನೆ. ಅಂತಾರಾಜ್ಯಗಳಲ್ಲಿ ಲೀಸ್ಗೆ ಬಿಟ್ಟು ಯಾಮಾರಿಸ್ತಾ ಇರೋ ಸತೀಶ್. ದೂರು ಕೊಟ್ಟರೂ ಕ್ರಮ ಕೈಗೊಳ್ತಾ ಇಲ್ಲವಂತೆ ಬೇಗೂರು ಪೊಲೀಸರು. ಬೆಳಗಾವಿಯಲ್ಲಿ 2 ದಿನಗಳ ಲೋಕಾಯುಕ್ತ ದಾಳಿ ಮುಕ್ತಾಯ. ನಗರಾಭಿವೃದ್ಧಿ ಕೋಶದ ಇಂಜಿನಿಯರ್ ಬಳಿ 14 ಕೋಟಿ ಅಕ್ರಮ ಆಸ್ತಿ ಪತ್ತೆ. ಎಇಇ ಅಜಯ್ ಸಿಂಗ್ ಮನೆಯಿಂದ 6 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ ವಶಕ್ಕೆ. ಚಿತ್ರದುರ್ಗದಲ್ಲಿ ರಜೆಗೆ ತೆರಳಿದ್ದ ಸಾಲು ಪೊಲೀಸ್ ಅಧಿಕಾರಿಗಳು. ಅನಾರೋಗ್ಯದ ನೆಪವೊಡ್ಡಿ 3 ಇನ್ಸ್ಪೆಕ್ಟರ್, 2 ಪಿಎಸ್ಐ ಲೀವ್. ಎಸ್ಪಿ ರಂಜಿತ್ ಕುಮಾರ್ ಖಡಕ್ ನಡೆಗೆ ಬೆದರಿದ್ರಾ ಅನ್ನೋ ಅನುಮಾನ. ವಾದ ಮಾಡ್ತಾ ಇದ್ದಾಗಲೇ ಹೃದಯಾಘಾತ. ಕೋರ್ಟ್ನಲ್ಲಿ ಕುಸಿದು ಬಿದ್ದು ಮೃತಪಟ್ಟ ಲಾಯರ್ ನಿಂಗಪ್ಪ. ಕೊಪ್ಪಳದ ತಾವರಗೇರ ನ್ಯಾಯಾಲಯದಲ್ಲಿ ಘಟನೆ. ಜನನಾಯಕನ್ ಸಿನಿಮಾ ಬಿಡುಗಡೆಗೂ ಮೊದಲೇ ಲೀಕ್. ಚಿತ್ರತಂಡಕ್ಕೆ ದೊಡ್ಡ ನಷ್ಟ ತಂದಿಟ್ಟ ಕಿಡಿಗೇಡಿಗಳ ಬಗ್ಗೆ ಸ್ಟಾರ್ ನಟರು ಕಿಡಿ. ರಜನಿಕಾಂತ್, ಕಮಲ್ ಹಾಸನ್, ಸೂರ್ಯ ಹಲವರಿಂದ ವಿಜಯ್ ಪರ ಧ್ವನಿ. ಸೆಟ್ಟೇರಿದ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಜೀವನಾಧಾರಿತ ಸಿನಿಮಾ. ಕೆರೆಯ ಅಂತ ಟೈಟಲ್. ಕೆಎಂ ಚೈತನ್ಯ ನಿರ್ದೇಶನ. ಕನ್ನಡ, ಹಿಂದಿ, ತಮಿಳು ಸೇರಿ ಹಲವು ಭಾಷೆಗಳಲ್ಲಿ ನಿರ್ಮಾಣ. ಜೈಲರ್ 2 ಸಿನಿಮಾದಲ್ಲಿ ಶಾರುಖ್ ಖಾನ್ ನಟಿಸೋದು ಡೌಟ್. ಡೇಟ್ಸ್ ಹೊಂದಾಣಿಕೆ ಆಗದ ಕಾರಣ ಮತ್ತೊಬ್ಬ ನಟನಿಗಾಗಿ ಸರ್ಚಿಂಗ್. ಚಿತ್ರತಂಡದಿಂದ ಪವನ್ ಕಲ್ಯಾಣ್ಗೆ ಅಪ್ರೋಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.